ರೈತರು ಇವತ್ತು ಪ್ರತಿಭಟನೆಗಿಳಿದಿದ್ರು. ಕಾರಣ ಹಾಲಿನ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪ್ರತಿಭಟನೆ ಆಗಿತ್ತು. ರಾಜ್ಯದ ಜನರಿಗೆ ಹಾಗಾದ್ರೆ ಮತ್ತೊಂದು ದರ ಏರಿಕೆಯ ಬಿಸಿ ಕಾದಿದ್ಯಾ? ಹಾಲಿನ ದರ ಏರಿಕೆಗೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಲೀಟರ್ಗೆ 50 ರೂಪಾಯಿ ಏರಿಕೆ ಮಾಡುವಂತೆ. ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಈ ಪ್ರೊಟೆಸ್ಟ್ ಅನ್ನ ನಡೆಸಲಾಗಿದೆ. ರಾಜ್ಯದ ಜನರಿಗೆ ಹಾಗಾದ್ರೆ ಹಾಲಿನ ದರ ಏರಿಕೆಯ ಬಿಸಿ ಕಾದಿದೆಯಾ? ಹಾಲಿನ ದರ ಏರಿಕೆ ಮಾಡಬೇಕು ಅಂತ ಇವತ್ತು ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಕೆಎಂಎಫ್ಸಿ ಆವರಣದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸಿದ್ರು. ಹಸಿರು ಶಾಲನ್ನ ಬೀಸೋ ಮೂಲಕವಾಗಿ ರೈತರಿಗೆ ನ್ಯಾಯ ಒದಗಬೇಕು ಅನ್ನುವಂತಹ ಕೂಗು ಇಲ್ಲಿ ವ್ಯಕ್ತವಾಯಿತು. ರಾಜ್ಯದ ಜನರಿಗೆ ಹಾಗಾದ್ರೆ ಒಂದರ ಹಿಂದೆ ಒಂದರಂತೆ ದರ ಏರಿಕೆಯ ಶಾಕ್ ಅನ್ನ ಕೊಡಲಾಗಿತ್ತು. ಈ ಹಿಂದೆ ಕೂಡ ಹಾಲಿನ ದರ ಏರಿಸಿದ್ರು, ಆದರೆ ಆ ಪಾಕೆಟ್ನಲ್ಲಿ ಇಷ್ಟು ml 10 ml ಎಕ್ಸ್ಟ್ರಾ ಮಾಡೋ ಮೂಲಕವಾಗಿ ಅದಕ್ಕೆ 2 ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳಿದ್ರು. ಸೊ ಅದಾದ ನಂತರದಲ್ಲಿ ಹಾಲಿನ ಉತ್ಪಾದನೆ ಕಮ್ಮಿ ಆಗ್ತಾ ಇದೆ ಅಂತ ಮತ್ತೆ ಅದನ್ನ ಹಿಂಪಡೆದಿದ್ರು. ಈಗ ವಾಪಸ್ ದರ ಏರಿಕೆಯ ವಿಷಯವಾಗಿ ರೈತರು ರಸ್ತೆಗಿಳಿದಿದ್ದಾರೆ. ಕೆಎಂಎಫ್ಸಿ ಮುಂಭಾಗ ಈ ಪ್ರತಿಭಟನೆ ನಡೆಯಿತು. ನಾವು ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ವಿಷಯ ಅಷ್ಟೇ ನಾವಿಲ್ಲಿ ತಗೊಂಬಂದಿದ್ದೀವಿ. ಕರ್ನಾಟಕದಲ್ಲಿ ನಂದಿನಿ ಭಾಳ ಹೆಮ್ಮೆದು. ಯಾಕೆ ಅಂದರೆ ಇದನ್ನು ಕಟ್ಟಿದಂಥ ಪುಣ್ಯಾತುಮ್ರು, ಬೆಳೆಸಿದಂಥ ಪುಣ್ಯಾತುಮ್ರಿಗೆ ನಾವು ನೆನೆಸಬೇಕಾಗಿದೆ. ಈ ಸಂದರ್ಭದಲ್ಲಿ ಕಟ್ಟಿ ಇಷ್ಟೊಂದು ಎತ್ತರಕ್ಕೆ ಬೆಳೆಸಿದಾಗ ರೈತರನ್ನು ಕ್ಷೇಮವಾಗಿ ನೋಡ್ಕೊತಾ ಇಲ್ವಲ್ಲ ಅನ್ನೋದೊಂದು ವೇದನೆ ನಮಗಿರೋದು. ರೈತರಿಗೆ ಕೊಡಬೇಕಾದಂಥ ಏನು ಸಹಾಯಧನ ಇದೆ ಅದನ್ನು ತಾವು ಕೊಡ್ತಾ ಇಲ್ಲ. ಎರಡನೇದಾಗಿ ನೀವು ಹಾಲಿನ ದರವನ್ನು ಹೆಚ್ಚು ಮಾಡಬೇಕು. ನೀವು ಗ್ರಾಹಕರಿಗೆ ಯಾವ ರೇಟಿಗೆ ಬೇಕಾದರೂ ನೀವು ಕಮ್ಮಿ ರೇಟಿಗೆ ಹಾಲು ಸರಬರಾಜು ಮಾಡಿ. ರೈತ ಉತ್ಪಾದಕನಿಗೆ ಯಾಕೆ ಕಮ್ಮಿ ಮಾಡ್ತೀರಿ? ಒಂದು ಕಡೆ ಬೂಸ ಹಿಂಡಿ ಇದಕ್ಕಿದಂಗೆ ಜಾಸ್ತಿ ಮಾಡ್ತೀರಿ, ಹಾಲಿನ ರೇಟನ್ನು ಕಮ್ಮಿ ಮಾಡ್ತೀರಿ. ಇದು ಯಾವ ಸೀಮೆ ನ್ಯಾಯ? ಇದು ಸರ್ಕಾರಕ್ಕೆ ಒಂದು ಮಾನದಂಡ ಇರಬೇಕು. ಮಾನ್ಯ ಸಿದ್ದರಾಮಯ್ಯನವರೇ, ತಾವು ಚುನಾವಣೆಗೆ ಮುಂಚೆ ತಾವು ಏನು ಹೇಳಿದ್ರಿ, ತಮ್ಮ ಚುನಾವಣಾ ಪ್ರಣಾಳಿಕೆ ಏನಾಗಿತ್ತು,